ಕೇವಲ 8 ಓಟಗಳನ್ನು ಮಾತ್ರ ಇಲ್ಲಿ ತಮ್ಮ ಸ್ಪೆಲ್ನಲ್ಲಿ ಬಿಟ್ಕೊಟ್ರು. ಇಲ್ಲಿ 12 ಚೆಂಡುಗಳು ಬಾಕಿ ಇದೆ. 12ರ ಮುಂದೆ 37 ಓಟಗಳ ಅವಶ್ಯಕತೆ ಇದೆ. 12 balls remaining and 37 runs required for the victory. 7ನೇ ಓವರ್ ಪಂದ್ಯಾಟದ ಸ್ಥಿತಿಗತಿಗಳನ್ನು ನಿರ್ಧರಿಸುವಂತಹ ಓವರ್ ಸುಜಿತ್ ಅವರ ಕೈಗೆ ನೀಡಲಾಗ್ತಾ ಇದೆ. ಸಿದ್ದಿಬೆಟ್ಟು ಕ್ರಿಕೆಟರ್ಸ್ ಕಾರ್ಕಳ SBC ಪರವಾಗಿ ಬಹಳಷ್ಟು ಪಂದ್ಯಗಳನ್ನು ಆಡಿದಂತಹ ಈ ಪ್ರತಿಭೆ ಪ್ರಸ್ತುತ ತಮ್ಮೂರಿನ ತಂಡ ಇಲ್ಲಿ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಕಾರ್ಕಳ ಪರವಾಗಿ ಸೇವೆಯನ್ನು ಸಲ್ಲಿಸುವ ಸಮಯ ಇದು. 7ನೇ ಓವರಿನ ಆರಂಭಿಕ ಚೆಂಡು, ಮೊದಲ ಚೆಂಡು ನಿಧಾನಗತಿಯ ಚೆಂಡು. ಇಲ್ಲಿ ದ ಮ್ಯಾಚ್ ಡಿಸೈಡಿಂಗ್ ವಿಕೆಟ್ ಆಸೀಫ್ ಅವರ ವಿಕೆಟ್ ನೆಲಕ್ಕುರುಳ್ತಾ ಇದೆ. ಸುಜಿತ್ ಅವರ ಪಂದ್ಯಾಕೂಟದಲ್ಲಿ ಹ್ಯಾಟ್ರಿಕ್ ಅನ್ನು ಸಂಪಾದಿಸ್ತಾ ಇದ್ದಾರೆ. ಇಲ್ಲಿ ಸುಜಿತ್ ಕಾರ್ಕಳ ಹ್ಯಾಟ್ರಿಕ್ ವಿಕೆಟ್ ವೀರನಾಗ್ತಾ ಇದ್ದಾರೆ. ಬಹಳಷ್ಟು ನಗದು ಪುರಸ್ಕಾರಗಳು ಘೋಷಣೆಯಾಗಿತ್ತು. ಸಹರಾ ತಂಡದ ಅಶ್ರಫ್ ಅಲ್ತಾಫ್ ಅವರು ನಗದು ಪುರಸ್ಕಾರವನ್ನು ಮಾಡಿಕೊಂಡಿದ್ರು. ಹ್ಯಾಟ್ರಿಕ್ ವಿಕೆಟ್ಗೆ ಇಲ್ಲಿ 5,000 ನಗದು ಪುರಸ್ಕಾರಗಳು ಬಂದಿತ್ತು. ಸುಜಿತ್ 1 ರಿಂದ 2 ವಾರಗಳ ಕಾಲ ತಮ್ಮ ಕೆಲಸಕ್ಕೆ ರಜಾ ಹಾಕಬಹುದಾಗಿದೆ. ನಗದು ಪುರಸ್ಕಾರಗಳು, ನಗದು ಕಾಂಚಾಣದ ಮಧ್ಯೆ ನೃತ್ಯವನ್ನ ಮಾಡುವಂತ ಸಮಯ ಇದು. ಸುಜಿತ್ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮ್ಯಾಜಿಕಲ್ ಬೌಲರ್. ನಿಜಕ್ಕೂ ಕೂಡ ಈ ಕಾರ್ಕಳದ ಮಣ್ಣಿನಲ್ಲಿ ಬೆಳೆದಂತಹ ಈ ಪ್ರತಿಭೆ ಪುತ್ತೂರು, ಮಂಗಳೂರು, ಬಂಟ್ವಾಳ ಹೀಗೆ ಎಲ್ಲ ಮೈದಾನಕ್ಕೂ ಬಂದು ಕಾರ್ಕಳದ ಹೆಸರನ್ನ ಪಸರಿಸಿದಂತಹ ಲೆಗ್ ಸ್ಪಿನ್ನರ್ ಈ ಸುಜಿತ್. ಇಲ್ಲಿ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಹೊಸ ದಾಂಡಿಗನಾಗಿ ನಿಜಾಮ್ ಅವರ ಆಗಮನವಾಗಿದೆ. 11 ಚೆಂಡು 36 ಓಟಗಳ ಅವಶ್ಯಕತೆ ಇದೆ. ಸುಜಿತ್ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಸುಂದರತೆಯ ದಾಳಿ ಇದು. ಸುಜಿತ್ ಅವರ ಸ್ಪೆಲ್ ಅನ್ನು ನೋಡ್ತಾ ಇದ್ದೀವಿ. 1.2 ಓವರ್ ಅನ್ನು ಎಸೆದಂತಹ ಸುಜಿತ್ 2 ಓಟಗಳನ್ನು ಬಿಟ್ಕೊಟ್ಟು 4 ವಿಕೆಟ್ಗಳನ್ನು ಕಬಳಿಸಿಕೊಂಡಂತಹ ವೀರ. 5 ವಿಕೆಟ್ ಹಾಲ್ ಅನ್ನು ಪಡೆದುಕೊಳ್ಳುವರೆ ಎಂಬ ಪ್ರಶ್ನೆಗಳ ಮಧ್ಯೆ ಓವರಿನ ತೃತೀಯ ಚೆಂಡು ನಿಜಾಮ್ನ ಕಡೆಗೆ. ನಿಧಾನಗತಿಯ ಚೆಂಡು ಇದು. ಸುಜಿತ್ ಅವರ ಗೇಮ್ ಪ್ಲಾನ್ ಆಗಂತಹ ಚೆಂಡಾಗಿರಬಹುದೇ ಈ ಒಂದು ಚೆಂಡು. ಯಾಕಂದ್ರೆ ಆಸೀಫ್ ನೆಲಮಟ್ಟದ ಚೆಂಡನ್ನು ನಿರೀಕ್ಷಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಸ್ಲೋವರ್ ಡೆಲಿವರಿಯನ್ನು ಎಸೆದಿದ್ರು. ಅಲ್ಲೂ ಕೂಡ ಆಸೀಫ್ ದೊಡ್ಡ ಹೊಡೆತದ ಪ್ರಯತ್ನದಲ್ಲಿ ನಿರ್ಗಮಿಸಿದ್ರು. ಹಾರೀಸ್ ಕೂಡ ಇದೇ ರೀತಿಯ ಸುಲಭ ಚೆಂಡಿಗೆ ಬಲಿಯಾಗಿದ್ರು. ಎಲ್ಲೊಂದು ಕಡೆ ನೆಲಮಟ್ಟದ ಚೆಂಡನ್ನು ದಾಂಡಿಗರು ನಿರೀಕ್ಷಿಸುವಾಗ ಈ ರೀತಿಯ ಸುಲಭ ಚೆಂಡುಗಳು ಅವರನ್ನು ವಂಚಿಸುವುದು ಖಂಡಿತ ಕ್ರಿಕೆಟ್ನಲ್ಲಿ ಕಂಡಂತಹ ಅಂಶವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ನೋಡ್ತಾ ಇದ್ರೆ 38 ಓಟಗಳು, 34 ಬೇಕಾಗಿದೆ. 8 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಸುಜಿತ್ ಅವರ ಸ್ಪೆಲ್ ಶ್ರೇಷ್ಠ ಮಟ್ಟದ ಸ್ಪೆಲ್ ಆಗ್ತಾ ಇದೆ. ಇಲ್ಲಿ 10 ಚೆಂಡುಗಳನ್ನು ಎಸೆದಂತಹ ಸುಜಿತ್ ಎದುರಾಳಿಯನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕ್ತಾ ಇದ್ದಾರೆ. ಮತ್ತೆ ವೈಟ್ ಬಾಲ್, ಮತ್ತೆ ಅಡ್ಡ ಚೆಂಡು ಎಂಬ ತೀರ್ಪು ಹೊರಬೀಳ್ತಾ ಇದೆ. 33 ರನ್ನ ಗಳಿಸಬೇಕಾಗಿದೆ. ಇಲ್ಲಿ 8 ಚೆಂಡು ಬಾಕಿ ಇದೆ. 8 ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತದ ಪ್ರಯತ್ನ. ಇಲ್ಲಿ ಮನವಿ ಪುರಸ್ಕಾರ. 5 ವಿಕೆಟ್ ಹಾಲ್ ಫಾರ್ ಸುಜಿತ್ ಕಾರ್ಕಳ. 5 ವಿಕೆಟ್ಗಳ ಗೊಂಚಲನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಇಲ್ಲಿ ವಾಟ್ ಅ ಸ್ಪೆಲ್, ವಾಟ್ ಅ ಬೌಲಿಂಗ್ ಪರ್ಫಾರ್ಮೆನ್ಸ್ ಫ್ರಮ್ ಸುಜಿತ್ ಕಾರ್ಕಳ. ಹಾಲ್ ಕೊನೆಯ ಒಂದು ಚೆಂಡು ಬಾಕಿ ಇದೆ. ನಿಜಾಮ್ ಅವರ ಆಗಮನವಾಗ್ತಾ ಇದೆ. ಇಲ್ಲಿ ಸುಜಿತ್ ಎಸೆತಗಾರಿಕಾ ತುದಿಯಲ್ಲಿ 11 ಚೆಂಡುಗಳನ್ನು ಎಸೆದಂತಹ ಸುಜಿತ್ 5 ಓಟಗಳನ್ನು ಮಾತ್ರ ಬಿಟ್ಕೊಟ್ಟು 5 ವಿಕೆಟ್ಗಳನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಜೀವನದ ಸರ್ವಶ್ರೇಷ್ಠ ಸ್ಪೆಲ್ ಕೂಡ ಆಗ್ತಾ ಇದೆ. ಇಲ್ಲಿ ಕೊನೆಯ ಚೆಂಡು ರಿವರ್ಸ್ ಬ್ಯಾಟ್ ಮುಖೇನ ಆಡುವ ಪ್ರಯತ್ನವನ್ನು ಮಾಡಿದ್ರು. ಖಾಲಿ ಜಾಗದಲ್ಲಿ ಚೆಂಡು. 1 ಓಟದ ಬಳಿಕ 2ನೇ ಓಟದ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ 2 ಓಟಗಳನ್ನು ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಕೊನೆಯ 6 ಚೆಂಡುಗಳು ಬಾಕಿ ಇದೆ. 31 ಓಟಗಳನ್ನು ಗಳಿಸಬೇಕಾಗಿದೆ.
6 ಚೆಂಡು ಬಾಕಿ ಇದೆ, 31 ಓಟದ ಅವಶ್ಯಕತೆ ಇದೆ. ಮತ್ತೆ ಆ ಸ್ಪೆಲ್ ಅನ್ನು ನೋಡ್ತಾ ಇದ್ದೀವಿ. ಸಂದೀಪ್ ಅವರ ಸ್ಪೆಲ್ 12 ಚೆಂಡು 8 ಓಟವನ್ನು ಬಿಟ್ಕೊಟ್ಟಂತಹ ಸಂದೀಪ್. ಸುಜಿತ್ ಅವರ ಸ್ಪೆಲ್ 12 ಚೆಂಡು 6 ಓಟ 5 ವಿಕೆಟ್ ಅನ್ನು ಪಡೆದುಕೊಂಡಂತಹ ಸುಜಿತ್. ಶ್ರೇಷ್ಠ ಮಟ್ಟದ ಲೆಗ್ ಸ್ಪಿನ್. ಇದು ಲೆಗ್ ಸ್ಪಿನ್ ಎದುರಾಳಿಯನ್ನ ಕಟ್ಟಿ ಹಾಕ್ತಾ ಇದೆ. ಇಲ್ಲಿ ಕೊನೆಯ ಓವರ್ ಆರಂಭಗೊಳ್ಳಿಕ್ಕಿದೆ. ದಯಾನಂದ್ ಅವರ ಕೈಗೆ ಚೆಂಡನ್ನು ನೀಡಲಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 41 ಓಟಗಳು. ದ್ವಿತೀಯ ಚೆಂಡು ಕೂಡ ಚುಕ್ಕಿ ಎಸೆತವಾಗಿ ಕೊನೆಗೊಳ್ಳುತ್ತಾ ಇದೆ. ಇಲ್ಲಿ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ಇದು. ವಿಜೇತ್ ಹಾಗೂ ತೌಸೀಫ್ ಒಂದು ದೊಡ್ಡ ಕನಸನ್ನ ಕಂಡುಕೊಂಡಿದ್ರು. ಸೌಹಾರ್ದ ಟ್ರೋಫಿ ಎಂಬ ಪಂದ್ಯಾಟವನ್ನ ಆಯೋಜಿಸಬೇಕು ಎಂಬ ಕನಸು. ಆ ಕನಸು ಇಲ್ಲಿ ನನಸಾಗ್ತಾ ಇದೆ. 4ನೆಯ ದಿವಸದ ಪಂದ್ಯಾಟ ಇದು. ಬಹಳಷ್ಟು ಅದ್ದೂರಿಯುತವಾಗಿ ಪಂದ್ಯಾಟ ಯಶಸ್ವಿತವಾಗಿ ಆಯೋಜನೆಗೊಂಡು ಕೊನೆಯ ಹಂತಕ್ಕೆ ಬಂದು ತಲುಪ್ತಾ ಇದೆ. 3 ಚೆಂಡುಗಳು ಮಾತ್ರ ಬಾಕಿ ಇದೆ. 30 ಓಟಗಳ ಅವಶ್ಯಕತೆ ಇದೆ. ನ್ಯೂ ಇಯರ್ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷವನ್ನು ಇಲ್ಲಿ ಕಾರ್ಕಳದ ಜನತೆ ಕೊಂಡಾಡ್ಲಿಕ್ಕಿದ್ದಾರೆ. ಮಹಾಲಿಂಗೇಶ್ವರ ಕಾರ್ಕಳ ತಂಡ ಮುನ್ನಡೆಯನ್ನ ಕಾದಿರಿಸ್ತಾ ಇದೆ. ಮನವಿ ಪುರಸ್ಕಾರದೊಂದಿಗೆ ಮಗದೊಂದು ವಿಕೆಟ್ ನೆಲ ಕೊರುಳ್ತಾ ಇದೆ. ಶರತ್ ಅಂಚನ್ ಅವರ ಸಾರಥ್ಯದ ಈ ಮಹಾಲಿಂಗೇಶ್ವರ ಕಾರ್ಕಳ ತಂಡ ತವರು ಮೈದಾನದಲ್ಲಿ ಎದುರಾಳಿಯನ್ನ ತಡೆ ಹಿಡಿತಾ ಇದೆ. ಹೇಳ್ತಾ ಇದ್ದೆ, ಪರಿಶುದ್ಧತೆ, ಪರಿಪೂರ್ಣತೆ, ಆ ನಿಸ್ವಾರ್ಥವಾದಂತಹ ಮನಸ್ಸು ಖಂಡಿತವಾಗ್ಲೂ ಕೂಡ ಇಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಮಹಾಲಿಂಗೇಶ್ವರ ಕಾರ್ಕಳ ಎಂಬ ಈ ಒಂದು ತಂಡ ಎದುರಾಳಿಯನ್ನ ಸಂಪೂರ್ಣವಾಗಿ ತಡೆ ಹಿಡಿತಾ ಇದೆ. 2 ಚೆಂಡುಗಳು ಮಾತ್ರ ಬಾಕಿ ಇದೆ. 30 ಓಟದ ಅವಶ್ಯಕತೆ ಇದೆ. ಹೇಳ್ತಾ ಇದ್ದೆ, ಮಹಾಲಿಂಗೇಶ್ವರ ಕಾರ್ಕಳ ಎಂಬ ತಂಡ ಇದೊಂದು ತಂಡವಲ್ಲ, ಬದಲಾಗಿ ಒಂದು ಕುಟುಂಬ. ನಿಜಕ್ಕೂ ಕೂಡ ತಂಡದ ಆಟಗಾರರ ನಡುವೆ ಇರತಕ್ಕಂತಹ ಹೊಂದಾಣಿಕೆ, ಅವರ ನಡುವೆ ಇರತಕ್ಕಂತಹ ಗೆಳೆತನ ಎಲ್ಲವೂ ಕೂಡ ಪ್ರಶಂಸಾರ್ಹವಾಗಿದೆ. ಇಲ್ಲಿ ಸ್ವೀಪ್ ಮಾಡುವ ಪ್ರಯತ್ನವನ್ನ ಪಟ್ಟರು. ಚುಕ್ಕಿ ಎಸೆತವಾಗಿ ಕೊನೆಗೊಳ್ತಾ ಇದೆ. ಕೊನೆಯ ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ ದ ಫೈನಲ್. ಮಹಾಲಿಂಗೇಶ್ವರ ಕಾರ್ಕಳ ಹಿಡಿತವನ್ನ ಸಾಧಿಸ್ತಾ ಇದೆ. ಆಸೀಫ್ ಏಕಾಂಗಿ ಹೋರಾಟವನ್ನ ನೀಡಿದ್ರು, ಮಾತ್ರ ಉಳಿದ ಆಟಗಾರರು ವಿಫಲಗೊಂಡ್ರು. ಇಲ್ಲಿ ಪುರಸ್ಕಾರ ಅಂಡ್ ದ ಚಾಂಪಿಯನ್ಸ್ ಆಫ್ ಸೌಹಾರ್ದ ಟ್ರೋಫಿ 2023 ಆರ್ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಕಾರ್ಕಳ. ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಕಾರ್ಕಳ ತಂಡ ಚಾಂಪಿಯನ್ನರಾಗಿ ಹೊರಹೊಮ್ತಾ ಇದೆ. ಶ್ರೇಷ್ಠ ಮಟ್ಟದ ಬ್ಯಾಟಿಂಗ್, ಸುಕುಮಾರ್ ಅವರನ್ನು ಒಳಗೊಂಡಂತಹ ಬ್ಯಾಟಿಂಗ್ ಆಗಿತ್ತು. ಬಳಿಕ ಇಲ್ಲಿ ಅತ್ಯಾಕರ್ಷಕ ಶೈಲಿಯ ಬೌಲಿಂಗ್ ಕಾಣ ಸಿಗ್ತಾ ಇದೆ. ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಕಾರ್ಕಳ ತಂಡ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ.